ಸಾರಿಗೆ ಸಂಪರ್ಕವು ನಡಿಗೆಯಿಂದ ಪ್ರಾರಂಭವಾಗಿ ಚಕ್ರದ ಆವಿಷ್ಕಾರ ಕಾರುಗಳು, ಬಸ್ಸುಗಳು, ರೈಲುಗಳು ಮತ್ತು ವಿಮಾನಗಳಂತಹ ಆಧುನಿಕ ವ್ಯವಸ್ಥೆಗಳಿಗೆ ವಿಕಸನಗೊಂಡಿದೆ. ಇವುಗಳಲ್ಲಿ ಕಾರುಗಳು ಅವುಗಳ ಸಾಮರ್ಥ್ಯ ಮತ್ತು ಸೌಕರ್ಯದಿಂದಾಗಿ ಬಹುತೇಕರ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಆದರೆ ಕಾರು ಇಷ್ಟು ಸರಾಗವಾಗಿ ಕಾರ್ಯನಿರ್ವಹಿಸಲು ಕಾರಣವೇನು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಕಾರು ಮಾನವ ದೇಹದಂತೆಯೇ ಅನೇಕ ಭಾಗಗಳು ಮತ್ತು ಉಪವ್ಯವಸ್ಥೆಗಳಿಂದ ಮಾಡಲ್ಪಟ್ಟಿದೆ. ಎಲ್ಲಾ ಭಾಗಗಳಲ್ಲಿ ಇಂಜಿನ್ ಕಾರಿನ ಪ್ರಮುಖ ಭಾಗವಾಗಿದೆ. ಹೇಗೆ ನಮ್ಮ ಹೃದಯವು ನಮ್ಮನ್ನು ಜೀವಂತವಾಗಿಡಲು ರಕ್ತವನ್ನು ಪಂಪ್ ಮಾಡುತ್ತದೆಯೋ ಹಾಗೆಯೇ ಇಂಜಿನ್ ಕಾರಿಗೆ ಶಕ್ತಿಯನ್ನು ನೀಡುತ್ತದೆ. ಹೃದಯವು ವಿಫಲವಾದರೆ ದೇಹವು ಕಾರ್ಯನಿರ್ವಹಿಸುವುದಿಲ್ಲ. ಅದೇ ರೀತಿ ಇಂಜಿನ್ ಫೇಲ್ ಆದಲ್ಲಿ ಕಾರು ಕಾರ್ಯನಿರ್ವಹಿಸುವುದಿಲ್ಲ. ಹೇಗೆ ಮಾನವ ದೇಹವು ಉಸಿರಾಟ, ಜೀರ್ಣಕ್ರಿಯೆ ಮತ್ತು ನರಮಂಡಲದಂತಹ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿದೆಯೋ ಅಂತೆಯೇ ಇಂಜಿನ್ ಸರಿಯಾದ ಕಾರ್ಯನಿರ್ವಹಣೆಗಾಗಿ ಕಂಬಶ್ಚನ್ ಸಿಸ್ಟಮ್, ವಾಲ್ವ್ ಟ್ರೈನ್, ಕೂಲಿಂಗ್ ಮತ್ತು ಲೂಬ್ರಿಕೇಶನ್ ಸಿಸ್ಟಮ್ಗಳಂತಹ ಇತರ ಪ್ರಮುಖ ಉಪವ್ಯವಸ್ಥೆಗಳನ್ನು ಅವಲಂಬಿಸಿರುತ್ತದೆ. ಇಂಜಿನ್ನ ಉಪವ್ಯವಸ್ಥೆಗಳು ನಮ್ಮ ದೇಹದಲ್ಲಿನ ವ್ಯವಸ್ಥೆಗಳಂತೆ ಹೇಗೆ ಕಾರ್ಯವಹಿಸುತ್ತಿದೆ ಎಂಬುದನ್ನು ಅನ್ವೇಷಿಸೋಣ. ಜೀರ್ಣಾಂಗ ವ್ಯವಸ್ಥೆಯು ಆಹಾರವನ್ನು ಸಂಸ್ಕರಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವಂತೆ, ಇಂಜಿನ್ನಲ್ಲಿನ ದಹನ ವ್ಯವಸ್ಥೆಯು ಶಕ್ತಿಯನ್ನು ಉತ್ಪಾದಿಸಲು ಇಂಧನವನ್ನು ಸುಡುತ್ತದೆ. ನಮ್ಮ ಉಸಿರಾಟದ ವ್ಯವಸ್ಥೆಯು ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತದೆ. ಇಂಜಿನ್ನಲ್ಲಿ ಗಾಳಿಯನ್ನು ಸೆಳೆಯುವ ಮತ್ತು ಅನಿಲವನ್ನು ಹೊರಹಾಕುವ ವ್ಯವಸ್ಥೆ ಇದನ್ನೇ ಮಾಡುತ್ತದೆ. ನಮ್ಮ ನರಸಂಚಾರ ವ್ಯವಸ್ಥೆ ದೇಹದ ಸಂದೇಶಗಳನ್ನು ನಿಯಂತ್ರಿಸುತ್ತದೆ. ಅದೇ ರೀತಿ ಇಂಜಿನ್ನ ವಾಲ್ವ್ ಟ್ರೈನ್ ಗಾಳಿಯ ಮತ್ತು ಇಂಧನದ ಹರಿವನ್ನು ನಿಯಂತ್ರಿಸುತ್ತದೆ. ಈಗ ಫ್ಲೂಯಿಡ್ ಸಿಸ್ಟಮ್ ಬಗ್ಗೆ ತಿಳಿಯೋಣ. ಇಂಜಿನ್ನ ಕೂಲಿಂಗ್ ವ್ಯವಸ್ಥೆ ಇಂಧನ ದಹನದಿಂದ ಉತ್ಪತ್ತಿಯಾಗುವ ಬಿಸಿ ಕಡಿಮೆ ಮಾಡಿ ತಾಪಮಾನವನ್ನು ಸಮತೋಲನದಲ್ಲಿಡುತ್ತದೆ. ಇದು ಇಂಜಿನ್ ಸರಿಯಾದ ಕಾರ್ಯಕ್ಷಮತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇಂಜಿನ್ನ ಲೂಬ್ರಿಕೇಶನ್ ವ್ಯವಸ್ಥೆ ಚಲನೆಯ ಭಾಗಗಳ ನಡುವಿನ ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ, ಕಾರಿನ ವಿವಿಧ ಭಾಗಗಳಿಗಾಗುವ ಹಾನಿಯನ್ನು ತಡೆಯುತ್ತದೆ ಮತ್ತು ಇಂಜಿನ್ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತದೆ. ಹೋಸ್ ಕ್ಲಿಪ್ನ ಸರಿಯಾದ ಜೋಡಣೆ ಇಂಜಿನ್ನಲ್ಲಿನ ಸೋರಿಕೆ, ವೈಫಲ್ಯಗಳನ್ನು ತಡೆಗಟ್ಟಲು, ಸರಿಯಾದ ಕಾರ್ಯಾಚರಣೆಯನ್ನು ಮತ್ತು ಇಂಜಿನ್ನ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿವೆ. ಹೋಸ್ ಕ್ಲಿಪ್, ಪೈಪ್ ಇವುಗಳನ್ನು ಸರಿಯಾಗಿ ಜೋಡಿಸದಿದ್ದಲ್ಲಿ ಅವು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈಗ ನಾವು ಹೋಸ್ ಪೈಪ್ನ ಜೋಡಣೆ ಪ್ರಕ್ರಿಯೆಯನ್ನು ನೋಡೋಣ. ಹೋಸ್ ಅನ್ನು ಸುರಕ್ಷಿತವಾಗಿಡಲು ಹೋಸ್ ಕ್ಲಿಪ್ ಅನ್ನು ಬಳಸಲಾಗುತ್ತದೆ. ಇದು ಹೋಸ್ ಕ್ಲಿಪ್ನ ಲಾಕ್ ಮಾಡಲಾದ ಸ್ಥಿತಿಯಾಗಿದೆ. ಹೋಸ್ ಕ್ಲಿಪ್ ಅನ್ನು ಹೋಸಿಗೆ ಸೇರಿಸಿ. ಹೋಸ್ ಅನ್ನು ಅಗತ್ಯ ಭಾಗಕ್ಕೆ ಸರಿಯಾಗಿ ಜೋಡಿಸಿ. ಪೈಪ್ನ ಲೈನ್ ಗುರುತುಗಳನ್ನು ಜೋಡಿಸಿ ಹೋಸ್ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಇಲ್ಲಿ ತೋರಿಸಿರುವಂತೆ ಪ್ಲೇಸ್ನ ಸಹಾಯದಿಂದ ಹೋಸ್ ಕ್ಲಿಪ್ ಅನ್ನು ಬಿಡುಗಡೆ ಮಾಡಿ. ಸಾಮಾನ್ಯವಾಗಿ ಹೋಸ್ ಕ್ಲಿಪ್ನ ಜೋಡಣೆಯಲ್ಲಾಗುವ 4 ದೋಷಗಳನ್ನು ನೋಡೋಣ. ಮೊದಲನೆಯದ್ದು ಹೋಸ್ ಕ್ಲಿಪ್ ಇಲ್ಲದಿರುವುದು. ಇದರಿಂದಾಗಿ ಇಂಜಿನ್ಗೆ ಹೋಸ್ನ ಜೋಡಣೆ ಸುರಕ್ಷಿತವಾಗಿರುವುದಿಲ್ಲ. ಈ ತಪ್ಪು ಜೋಡಣೆಯಿಂದಾಗಿ ಸಂಪರ್ಕ ಸಡಿಲವಾಗಿ ಹೋಸ್ ಪೈಪ್ನ ಸೋರಿಕೆಗೆ ಕಾರಣವಾಗುತ್ತದೆ. ಮುಂದೆ ಜೋಡಣೆಯ ನಂತರ ಹೋಸ್ನ ಕ್ಲಿಪ್ ಅನ್ನು ಸರಿಯಾಗಿ ಬಿಡುಗಡೆ ಮಾಡದಿದ್ದರೆ ಕ್ಲಿಪ್ ಹೋಸ್ನ ಮೇಲೆ ತುಂಬ ಸಡಿಲವಾಗಿ ಉಳಿಯುತ್ತದೆ. ಈ ಸಡಿಲತೆಯಿಂದ ಉಂಟಾಗುವ ಒತ್ತಡದಿಂದಾಗಿ ಹೋಸ್ನಲ್ಲಿ ಸೋರಿಕೆ ಪ್ರಾರಂಭವಾಗುತ್ತದೆ. ಮುಂದೆ ಹೋಸ್ ಕ್ಲಿಪ್ ಅನ್ನು ಬಿಡುಗಡೆ ಮಾಡಿ ಅಸೆಂಬ್ಲಿಯ ಸಮಯದಲ್ಲಿ ತಪ್ಪಾಗಿ ಇರಿಸುವುದು. ಈ ತಪ್ಪಾದ ಜೋಡಣೆಯಿಂದ ಸಂಪರ್ಕ ಸಡಿಲವಾಗಿ ಸೋರಿಕೆ ಉಂಟಾಗುತ್ತದೆ ಮತ್ತು ಕ್ಲಿಪ್ನ ಹತ್ತಿರದ ಭಾಗಗಳಿಗೆ ಅಡಚಣೆ ಉಂಟಾಗಿ ಹಾನಿಯಾಗುವ ಸಾಧ್ಯತೆಯಿದೆ. ಕೊನೆಯದಾಗಿ ಹೋಸ್ ಲೈನ್ ಗುರುತುಗಳಿಗೆ ಸರಿಯಾಗಿ ಜೋಡಿಸದಿದ್ದರೆ ಅದು ಹೋಸ್ ಪೈಪ್ನ ತಪ್ಪು ದಿಕ್ಕನ್ನು ಉಂಟುಮಾಡಬಹುದು ಮತ್ತು ಅಪಾಯಕಾರಕ ಎಂಜಿನ್ ಭಾಗಗಳೊಂದಿಗೆ ಸಂಪರ್ಕಕ್ಕೆ ಬರುವ ಸಾಧ್ಯತೆಯಿದೆ. ಇದರಿಂದ ಹೋಸ್ ಪೈಪ್ ಗಂಭೀರವಾಗಿ ಹಾನಿಯಾಗಬಹುದು ಮತ್ತು ಲೀಕ್ ಉಂಟಾಗಬಹುದು. ಇಂಜಿನ್ನ ಕೂಲಿಂಗ್ ಮತ್ತು ಫ್ಯೂಯೆಲ್ ಸಿಸ್ಟಮ್ನ ಸರಿಯಾದ ಕಾರ್ಯನಿರ್ವಹಣೆಗೆ ಹೋಸ್ ಕ್ಲಿಪ್ನ ಸರಿಯಾದ ಜೋಡಣೆ ಅತ್ಯಗತ್ಯವಾಗಿದೆ. ಆಯಿಲ್ ಅಥವಾ ನೀರಿದ್ದರೆ ಲುಬ್ರಿಕೇಶನ್ ಮತ್ತು ಕೂಲಂಟ್ ನಿಲ್ಲುತ್ತದೆ. ಇಂಧನವಾಗಿದ್ದರೆ ಅಗ್ನಿ ಅಪಾಯ ಉಂಟಾಗಬಹುದು. ಒಟ್ಟಾಗಿ ನಾವು ನಿರ್ಮಿಸುವ ಪ್ರತಿಯೊಂದು ಇಂಜಿನ್ ಆರೋಗ್ಯಕರ, ಉತ್ತಮವಾಗಿ ಕಾರ್ಯನಿರ್ವಹಿಸುವ ದೇಹದಂತೆ ಸರಾಗವಾಗಿ ಮತ್ತು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಲು ಈ ಎಲ್ಲಾ ಮಾರ್ಗಸೂಚಿಗಳನ್ನು ಅನುಸರಿಸೋಣ. ಹೋಸ್ ಅಸೆಂಬ್ಲಿಯ ಬಗ್ಗೆ ಈ ವಿಡಿಯೋ ಮುಕ್ತಾಯವಾಗಿದೆ. ಇತರ ಭಾಗಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕಲಿಯಬಹುದು.